ಹಾಯ್ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಸ್ಕೂಲು ಅವರೆಲ್ಲ ರೆಸಾರ್ಟ್ ಅಲ್ಲ ಅವರೇ ಅವ್ರು ಕಾಬೆ ಕುಡಿತವ್ರೆ ಹಾಯ್ ಹಾಯ್ ನಾವು ರೆಸಾರ್ಟಿಗೆ ಬಂದಿದ್ದೀವಿ. ನಾವು 2026ನೇ ಪಾರ್ಟಿಗೋಸ್ಕರ ರೆಸಾರ್ಟಿಗೆ ಬಂದಿದ್ದೀವಿ. ಇದು ಸ್ಯಾಮ್ ಎಡೋನ್ ರೆಸಾರ್ಟ್ ಅಂತ, ತುಂಬಾ ಚೆನ್ನಾಗಿದೆ. ಎಲ್ಲ ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಕರ್ಕೊಂಡು ಬನ್ನಿ, ನ್ಯೂ ಇಯರ್ ಜೋರಾಗಿ ಮಾಡಿ. ಕಾಫಿ ಎಲ್ಲ ತಿಂದು ಖಾಲಿ ಮಾಡಿದಾರ. ಹಾಡಂಗೆ ಈ ಗೇಮ್ ಆಡೋದಕ್ಕೆ ತುಂಬಾ ಟ್ರೈ ಮಾಡಿದೆ. ಯಾಕೆ ಅಂದರೆ ಅದು ತುಂಬ ಕೆಳಗಿತ್ತು, ಮಕ್ಕಳು ಆಡೋ ಥರ ಇತ್ತು. ಇದೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬಾ ಆಟ ಆಡಿರ್ತೀವಿ. ಈ ಥರ ಟಯರಲ್ಲಿ ಗೇಮ್ಗಳು ತುಂಬ ವೆರೈಟೀಸ್ ಆಡಿರ್ತೀವಿ, ಚೆನ್ನಾಗಿ ಅನ್ನಿಸ್ತು. ಇವಾಗ ಟೈಮ್ 6:30 ಅಷ್ಟೇ ಆಗಿತ್ತು. ಸೊ ಹೇಗಿದೆ ವ್ಯೂ ನೋಡೋಣ ಅಂತೇಳಿ ಒಂದು ರೌಂಡ್ ಬಂದ್ವಿ. ಇನ್ನೂ ಎಲ್ಲ ರೆಡಿ ಆಗೋಕ್ಕೆ ಅಂತ ಎಲ್ಲರೂ ಅವ್ರವ್ರ ರೂಮಲ್ಲಿದ್ದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು ನೋಡೋಕ್ಕೆಲ್ಲ ಬಂದಾಗ. ಮತ್ತೆಲ್ಲ ಖಾಲಿನೇ ಇತ್ತು ಬಿಡಿ. ಮತ್ತು ಆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಸ್ಟೇಜ್ ಪಕ್ಕದಲ್ಲೇ ರೂಮ್ ಇದ್ದಿದ್ದರಿಂದ ನಮಗೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು ಆ ಸೌಂಡೆಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅನ್ನಿಸ್ತು, ತುಂಬಾ ಖುಷಿ ಆಯಿತು ಎಲ್ಲರೂ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ 25+ ಮೆಂಬರ್ಸ್ ನಾವು ಬಂದಿದ್ದು. ಅಲ್ಲಿ ಬಂದಿದ್ದ ಅಷ್ಟು ಜನದಲ್ಲಿ ನಮ್ಮ ಟೀಮೇ ತುಂಬ ಜಾಸ್ತಿ ಇದ್ದಿದ್ದು, ನಂಬರ್ 1 ಇದ್ದಿದ್ದು. ಸೊ ನಾವು ಇವಾಗ ರೆಡಿ ಆಗೋಣ ಅಂತೇಳ್ಬಿಟ್ಟು ರೂಮಿಗೆ ಹೊರಟ್ವಿ. ಇಷ್ಟು ಬೆಳಕಲ್ಲಿ ಇದು ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ವಾ. ಈಗ ಲೈಟ್ಸ್ ಆಫ್ ಮಾಡಿದ್ದಾರೆ ಪಾರ್ಟಿ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿ. ಬನ್ನಿ ಎಲ್ಲರೂ, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನೀನು ಅವಾಗಿಂದ ಕವರ್ ಆಗಿಲ್ಲ. ಅಲ್ಲೊಂದು ಸ್ವಲ್ಪ ಜನ, ಇಲ್ಲೆಲ್ಲ ಒಂದು ಸ್ವಲ್ಪ ಜನ ಇಲ್ಲಿ. ಏನ್ ಗೊತ್ತಾ, ಯಾಕೆ ಹೇಳ್ತಾ ಅಂದ್ರೆ, ಯಾರ್ಯಾರು ಕೈ ಎತ್ತಿ ವೇವ್ ಮಾಡಿದ್ರೆ ನೀವೆಲ್ಲ ಸಖತ್ ಹ್ಯಾಂಡ್ಸಮ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಓಕೆ, ನೀವಿಯವರು ಎಲ್ಲರೂ ಸ್ಯಾಮ್ ಅಂಡ್ ರೆಸಾರ್ಟ್ಸ್ ಬಂದಿದ್ದೀರಾ, ಎಲ್ಲರೂ ಅಮೇಜಿಂಗ್ ಆಗಿ ಕಾಣಿಸ್ಬೇಕಲ್ವಾ. ಲೆಟ್ಸ್ ಡೂ ಇಟ್ ಒನ್ಸ್ ಅಗೇನ್. ಹೆಲೋ ಎವ್ರಿವನ್. Hello. Lovely guys, lovely.
ಓನ್ಲಿ ದಟ್ ಶುಡ್ ಬಿ ದ ಎನರ್ಜಿ. ಇವತ್ತು ಫುಲ್ಲು 1 ಅವರ್ ಅಲ್ಲ 2 ಅವರ್ ಅಲ್ಲ 12 ಗಂಟೆವರೆಗೂ ಇದೇ ಎನರ್ಜಿ ಇರಬೇಕು. ನೋಡಿ ಲೆಫ್ಟ್ ಸೈಡಲ್ಲಿ ಆಲ್ರೆಡಿ ಸ್ನ್ಯಾಕ್ಸ್ ರೆಡಿ ಇದೆ. ರೈಟ್ ಸೈಡ್ ಅಂತೂ ನಾನು ಇಂಟ್ರಡ್ಯೂಸೇ ಮಾಡೋದು ಬೇಡ, ನೀವೇ ಯಾವಾಗಿರುತ್ತೆ ಎಲ್ಲಿರುತ್ತೆ ಅಂತ ನೀವೇ ನೋಡ್ಕೊಂಡ್ಬಿಟ್ಟಿರ್ತೀರಾ. ಜಸ್ಟ್ ಜೋರಾಗಿ ಸೌಂಡ್ ಮಾಡಬೇಕು, ಓಕೆನಾ? ಸೊ ಎಷ್ಟು ಜನ ಸಿಂಗಲ್ಸ್ ಇದ್ದೀರಾ ಇಲ್ಲಿ? ಟೇಬಲ್ ಅವರು 1 ಕಾರ್ಡ್ ಪಿಕ್ ಮಾಡ್ಬೋದು, ಆಮೇಲೆ ಗೇಮ್ ಏನಂತ ಹೇಳ್ತೀನಿ. ಸದ್ಯಕ್ಕೆ ಫ್ಯಾಮಿಲಿ ಟೀಮ್ ಹತ್ರನೇ ಬಂದ್ಬಿಡ್ತೀನಿ. ಎನಿ ಒನ್ ಕಾರ್ಡ್ ಯು ಕ್ಯಾನ್ ಪಿಕ್. ಯಾ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮುಗಿಸ್ಕೊಂಡು ಡೈನಿಂಗ್ ಹಾಲ್ಗೆ ಅಂತ ಬಂದ್ವಿ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು. ತುಂಬಾ ಖುಷಿ ಆಗ್ತಾಯಿತ್ತು. ಒಳಗೆ ಎಂಟ್ರಿ ಕೊಟ್ಟಾಗಲೂ ಅಷ್ಟೇ ಒಂದು ಗಲೀಜು ಥರ ಆಗಲಿ ಏನೂ ಇರಲಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದರು. ಊಟನೂ ಅಷ್ಟೇ ಟೇಸ್ಟಿಯಾಗಿ ಮಾಡಿದ್ರಪ್ಪ. 3 ಟೈಮ್ ಊಟ ತಿಂದಿದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆರೈಟೀಸ್ ಇತ್ತು. ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು, ವೆಜ್ ಅವ್ರಿಗೆ ವೆಜ್ ಇತ್ತು. ಎಸ್, ಇಲ್ಲಿ ನೋಡಿ ಇವಾಗ ಸೂಪ್, ಇದು ವೆಜ್ ಸೂಪು ಆ್ಯಂಡ್ ಸಲಾಡ್. ಇದು ಚಿಕನಲ್ಲಿ ಗೋಬಿ ಅಂತ ಮಾಡಿದರು. ಆಮೇಲೆ ಇದು ಚಿಕನ್ ಕರಿ ಏನೋ ಸೈಡ್ಸ್ ಅದು. ಆ್ಯಕ್ಚುಲಿ ಇಲ್ಲಿ ಚಪಾತಿ ಇತ್ತು, ಚಪಾತಿ ಅಲ್ಲ ರೋಟಿ, ಆ್ಯಂಡ್ ಅದು ಗೀ ರೈಸ್ ಥರ ಕುರ್ಮಾ. ನಾನ್ ವೆಜ್ಜಲ್ಲಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಕಬಾಬ್ ಕೊಟ್ಟಿದ್ದರು ಆ್ಯಂಡ್ ಗ್ರೇವಿ ಕೊಟ್ಟಿದ್ದರು. ನೋಡಿ ವೆಜ್ಜಲ್ಲಿ ಜಾಮೂನಿಂದ ಹಿಡಿದು ಪ್ರತಿಯೊಂದು ವೆಜ್ ಊಟದವರೆಗೂ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಇದು ಬಿರಿಯಾನಿ ಮಾತ್ರ ಏನು ಟೇಸ್ಟಲ್ಲಿ ಕೊಟ್ಟಿದ್ರು ಗೊತ್ತಾ, ತುಂಬ ಚೆನ್ನಾಗಿ ಅನ್ನಿಸ್ತು. ಬನ್ನಿ ಟೇಸ್ಟ್ ಮಾಡುವ. ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊಟ್ಟರು. ಐಸ್ ಕ್ರೀಮ್ ಅಷ್ಟೇ ಟೇಸ್ಟಿಯಾಗಿತ್ತು. ಯಾವುದನ್ನು ಕ್ವೆಶ್ಚನ್ ಮಾಡಿ ಚೆನ್ನಾಗಿರಲಿಲ್ಲ ಅಂತ ಹೇಳೋ ಥರ ಯಾವುದೂ ಇರಲಿಲ್ಲ ಬಿಡಿ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬ್ಯುಸಿ ಇದ್ದಿದ್ದರಿಂದ ನಾನು ತಿಂತಾ ಇದ್ದಿದ್ದು, ನನ್ನನ್ನು ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡೋದಕ್ಕೆ ಯಾರಿಗೂ ಟೈಮ್ ಇರಲಿಲ್ಲ. ಬಟ್ ಅವರೆಲ್ಲ ಖುಷಿಯಾಗಿದ್ದರಿಂದ ನನಗೂ ಕರೆದು ವೀಡಿಯೋ ಮಾಡಿ ಅಂತ ಕೇಳೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಇಲ್ಲಿ ಸೂಪ್ ಕುಡಿತಾ ಇದ್ದೀನಿ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟಕ್ಕೆ ಬಿಟ್ಬಿಟ್ಟೆ. ಆ್ಯಂಡ್ ಐಸ್ ಕ್ರೀಮ್ ತೊಗೊಂಬಂದೆ, ಬಟ್ ಇದೆಲ್ಲ ಊಟ ಆದಮೇಲೆ ತೊಗೊಂಡಿದ್ದು. ಆಮೇಲೆ ಒಂದು ವಿಸಿಟ್ ಹೋಗೋಣ, ಎಲ್ಲ ಹೇಗೆ ಕಾಣಿಸ್ತಿದೆ ಇವಾಗ ಅಂತೇಳಿ ಫುಲ್ ನೋಡ್ಕೊಂಬರೋದಕ್ಕೆ. ಸ್ಯಾಮ್ ಇಡನ್ ರಿಸಾರ್ಟ್ ಇದು ನೋಡಿ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಂಗೆ ಖುಷಿ ಆಯಿತು, ಚೆನ್ನಾಗಿರೋ ರಿಸಾರ್ಟ್ನ ಸೆಲೆಕ್ಟ್ ಮಾಡಿದರು ನಮ್ಮ ಟೀಮ್ ಅವರು. ನೋಡಿ ಎಲ್ಲ ಕಡೆ ಟೆಂಟ್ ಫೆಸಿಲಿಟಿ ಕೇಳಿದ್ದಾರೆ, ಚೆನ್ನಾಗಿತ್ತು, ಖುಷಿ ಆಯಿತು. ಫೋಟೋ ಶೂಟ್ಗಂತೂ ಅಮೇಝಿಂಗ್ ಗೊತ್ತಾ. ಸ್ವಿಮ್ಮಿಂಗ್ ಫೂಲ್ ಇದೆ, ಇದನ್ನು ಮಾರ್ನಿಂಗ್ ಆಡೋಣ ಅಂತ ಬಿಟ್ವಿ. ನೋಡಿ ಇದು ಹುಡುಗರ ಫೇವ್ರೆಟ್. ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ಇಲ್ಲಿ ನೋಡಿ ಸ್ಟೇಜ್ ಆದಮೇಲೆ ನೋಡಿ ಫುಲ್ ಜನ ಅಂದರೆ ಜನ ಫುಲ್ಲು ಕಂಪ್ಲೀಟ್ ಆಗಿದ್ದು. ಇನ್ನೂ ಎಷ್ಟೋ ಜನಕ್ಕೆ ಸೀಟ್ ಸಿಗಲಿಲ್ಲ ಅಂದ್ಕೊತೀನಿ. ಎಲ್ಲ ಟೀಮ್ ಇದ್ದರು. ಎಕ್ಸ್ಟ್ರಾ ಚೇರು ಟೇಬಲ್ ಎಲ್ಲ ತರಿಸ್ತಾನೆ ಇದ್ದರು ಮತ್ತೆ. ಆಮೇಲೆ ಸಾಂಗು, ಡ್ಯಾನ್ಸು, ಕೆಲವರು ಸ್ಟೇಜ್ ಮೇಲೆ ಬರೋದಕ್ಕೆ ಆಗದಿರೋರೆಲ್ಲ ಅಲ್ಲಲ್ಲೇ ಅವ್ರ ಟೀಮ್ ಹತ್ರನೇ ಡ್ಯಾನ್ಸ್ ಆಡ್ಕೊಂಡಿದ್ರು. ನಾವು ಎಷ್ಟೋ ಡ್ಯಾನ್ಸ್ನ ನಮ್ಮ ಗ್ರೂಪಲ್ಲಿ ನಾವು ಇದ್ದ ಕಡೆನೇ ಆಡ್ತಾಯಿದ್ವಿ, ಸ್ಟೇಜ್ ಹತ್ರ ಹೋಗೋಕ್ಕಾಗಲಿಲ್ಲ. ತುಂಬ ಜನ ಸ್ಟೇಜ್ ಹತ್ರನೇ ತುಂಬ್ಕೊಂಡ್ಬಿಡ್ತಿದ್ರು. ಆ್ಯಂಡ್ ನೋಡಿ ಎಲ್ಲ ಕಡೆ ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಈ ಥರ ಇದ್ದಾಗ.
ಒಂದು ನಮ್ಮ ಮೈಂಡಲ್ಲಿ ಒಂದು ನಾವು ನ್ಯೂ ಇಯರ್ ಅಂತಲೇ ಹೋಗೋದಕ್ಕಿಂತ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಅನ್ಕೋಬೇಕು. 1 2 ಅಂತ ಅಲ್ಲ, ಎಷ್ಟು ಡ್ಯಾನ್ಸ್ ಆಡಿದ್ವೋ ಸೀರಿಯಸ್ಲಿ. ತುಂಬಾ ಡ್ಯಾನ್ಸ್ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ನಮಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ನಮ್ಮ ಟೀಮವರು ನಮಗೆ ಒಳ್ಳೆ ರೆಸಾರ್ಟ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದರು. ಆ್ಯಂಡ್ ರೂಮ್ ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿತ್ತು. ಅಷ್ಟೇ ಎಲ್ಲ ಸುಸ್ತಾಗಿ ಹೋಗಿ ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾವಿವಾಗ ಬೆಳಗ್ಗೆ ಎದ್ವಿ. ನೋಡಿ ಆಗ್ತಾಯಿಲ್ಲ ಕಣ್ಣು ಬಿಡೋದಕ್ಕೆ. ಮಕ್ಕಳೆಲ್ಲ ಸ್ವಿಮ್ಗೆ ಹೋಗಿ ಬಂದಿದ್ದಾರೆ. ಇವಾಗ ಮತ್ತೆ ಸ್ವಲ್ಪ ಜನ ಸ್ವಿಮ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ಎಲ್ಲಾರು ಒಂದ್ ಸ್ವಲ್ಪ ಜನ ಮಕ್ಕಳು ಇನ್ನೂ ಮಲಗಿದ್ದಾರೆ. ಎಲ್ಲ ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಬೆಡ್ಶೀಟ್ ಹೊಚ್ಕೊಂಡ್ ಕೂತಿದ್ದಾರೆ. ಒಬ್ರು ಸ್ನಾನಕ್ಕೆ ಹೋಗ್ಬೇಕು ಅಂತ ಇದಾರೆ. ಮಕ್ಕಳು ನೋಡಿ ಎದ್ ಕೂತಿದಾವೆ ಸ್ವಿಮ್ ಮಾಡ್ಬೇಕು ಅಂತ. ಅವ್ರಂತೂ ಫುಲ್ ಮೊಬೈಲು, ಬರೀ ಮೊಬೈಲ್. ಇಲ್ಲೂನು ಒಂದ್ ಸ್ವಲ್ಪ ಬಿಟ್ಟು ಬರ್ಬೇಕು. ಫುಲ್ ಎಲ್ಲ ಆಂಟಿದಿರೆಲ್ಲ ಸ್ನಾನಕ್ಕೆ ರೆಡಿ ಆಗ್ತಾವ್ರೆ. ಹುಡುಗಿರೆಲ್ಲ ಸ್ವಿಮ್ ಮಾಡಕ್ ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಚಂದ್ರಣ್ಣ ಅಂತ ಇವ್ರು ಫುಲ್ ರೆಡಿ ಆಗ್ತಿದ್ದಾರೆ ಸ್ವಿಮ್ ಮಾಡಕ್. ಈಗ ನೋಡಿ ಇಲ್ಲಿ ಇವಾಗ ಸ್ವಲ್ಪ ಎದ್ರು ಒಂದ್ ಚಿಕ್ಕ ಚೋಟಗಳು, ಅವರೆಲ್ಲ ಸ್ವಿಮ್ಮಿಂಗ್ ಫುಲ್ ರೆಡಿ ಆಗ್ತಿದ್ದಾರೆ. ಈಗೆಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಿಮ್. ನೋಡಿ ಇವ್ರು ನಮ್ ನಾದ್ನಿ ಅಂತ ಚೆನ್ನಾಗಿ ವಾಕ್ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಯ್ ಹಾಯ್. ಅಪ್ಪು ನೀನ್ ಹೋಗ್ತೀನಾ? ಇದು ದೊಡ್ಡ ಬೇಬಿ. ಹಾಯ್. ಬೆಳಗಿನ ಜಾವದ ವ್ಯೂಸ್ ಹೆಂಗಿದೆ. ಎಲ್ಲ ಕುಡ್ದು ತಿಂದು ವಾಮಿಟ್ ಮಾಡಿ ಎಲ್ಲ ಏನು ಕ್ಲೀನು ಮಾಡಿಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ನೋಡಿ ಮಾರ್ನಿಂಗ್ ಟಿಫನ್ ಕೂಡ ತುಂಬ ಜನ ಇದ್ದಿದ್ದರಿಂದ ಆವಾಗವಾಗ ಖಾಲಿ ಆಗ್ತಿತ್ತು. ಖಾಲಿ ಆದರೂ ಕೂಡ ಹಾಗೆ ಫಿಲ್ ಮಾಡ್ತಾಯಿದ್ರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ತುಂಬಾ ಚೆನ್ನಾಗಿತ್ತು. ನಾನು ಮಾತ್ರ ಮಾರ್ನಿಂಗ್ ಟಿಫನ್ ತಿಂದಿಲ್ಲ, ಕಾಫಿ ಕುಡಿದು ಗೇಮ್ ಆಡಬೇಕು ಅಂತೇಳಿ ಗೇಮ್ ಹತ್ರ ಹೋಗಿ ಕೇಳ್ಕೊಂಬಂದೆ. ಇನ್ನೊಂದು ಸ್ವಲ್ಪ ಹೊತ್ತು ಮೇಡಮ್ ಅಂದರು, ಸೊ ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನಮ್ಮ ಗ್ರೂಪವರು ಆಲ್ಮೋಸ್ಟ್ ತಿಂಡಿ ತಿನ್ನೋಣ ಅಂತೇಳಿ ಬಂದರು. ಬನ್ನಿ ಕೇಳೋಣ ಅವ್ರ ಹತ್ರ ಟಿಫನ್ ಎಲ್ಲ ಹೇಗಿದೆ. ಹೆಂಗಿದೆ ಟಿಫನ್? ಚೆನ್ನಾಗಿದೆಯಾ? ನೋಡಿ ಗೇಮ್ ಆಡಲೇಬೇಕು ಅಂದ್ಕೊಂಡು ನಾನು ಗೇಮ್ ಆಡಿದೆ. ನಮ್ಮ ಗ್ರೂಪಲ್ಲಿ ಇಬ್ಬರು ಹುಡುಗಿರು ಆಡಿದ್ದು, ಒಬ್ಬಳು ಫಸ್ಟ್ ಗೇಮಲ್ಲೇ ಹೊರಟೋದ್ಲು. ಆ್ಯಂಡ್ ನನಗೆ ಗೇಮ್ ಆಡಿಲ್ಲ ಅಂದಿದ್ರೆ 100% ನನಗೆ ರೆಸಾರ್ಟ್ಗೆ ಹೋಗಿದ್ದು ಕಂಪ್ಲೀಟ್ ಅಂತ ಫೀಲೇ ಆಗ್ತಿರ್ಲಿಲ್ಲ. ನನಗೆ ಈ ಥರ ರೋಪ್ ಎತ್ತೋದು ಇದೆಲ್ಲ ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಸ್ವಲ್ಪ ಪ್ರಾಕ್ಟೀಸ್ ಇಲ್ಲದೆ ಇರೋದು, ಪ್ರಾಕ್ಟೀಸೇ ಇಲ್ಲ ನನಗೆ, ಬಟ್ ಇಂಟ್ರೆಸ್ಟ್ ಇದೆ. ತುಂಬ ದಿನಗಳಾದಮೇಲೆ ಆಡಿದ್ರಿಂದ ಫಸ್ಟ್ ಗೇಮಲ್ಲಿ ಸ್ವಲ್ಪ ನರ್ವಸ್ ಆಯಿತು. ಆಮೇಲೆ ಆಡ್ತಾ ಚೆನ್ನಾಗೇ ಆಡ್ಕೊಂಡು ಹೋದೆ. ಫೈನಲಿ 1 ಗೇಮಲ್ಲಿ ಸ್ಟ್ರಕ್ ಆಗಿದ್ದಷ್ಟು ಬಿಟ್ಟರೆ ಫೈನಲಿ ಎಲ್ಲ ಗೇಮ್ನೂ ನಾನು ತುಂಬ ಚೆನ್ನಾಗೇ ಆಡಿದೆ, ಖುಷಿ ಆಯಿತು. ಬಟ್ ಹುಡುಗಿರು ಯಾರೂ ನನ್ನಷ್ಟು ರೀಚೇ ಆಗಲಿಲ್ಲ, ಅದೊಂದು ಪ್ರೌಡ್ ಅನ್ನಿಸ್ತು ನನಗೆ. ನೋಡಿ ಇವಾಗ ಟಾಪಲ್ಲಿ ಹೋದ್ವಿ. ಅಂದರೆ ನಾನು ಎಲ್ಲ ಗೇಮೂ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇಲ್ಲ, ಕೆಲವು ಮಾತ್ರ ತೋರಿಸ್ತಾ ಇದ್ದೀನಿ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ವಿತೌಟ್ ಶೂಸ್ ಯಾರೂ ಕೂಡ ಈ ಗೇಮ್ನ ಆಡಬೇಡಿ, ತುಂಬಾ ನೋವಾಗುತ್ತೆ ಕಾಲು. ನನ್ನ ಶೂವು ನನಗದು ಈ ಥರ ಗೇಮ್ ಆಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತಿರ್ಲಿಲ್ಲ ಬಿಡಿ, ಸೊ ಹಾಕ್ಕೊಳ್ಳಿಲ್ಲ. ಗೇಮಲ್ಲಿ ಟಫೆಸ್ಟ್ ಗೇಮ್ ಅಂದರೆ ನನಗೆ ಎರಡರಲ್ಲಿ ಇದೊಂದು ತುಂಬಾ ಕಷ್ಟ. ಚೂರು ಬಿಟ್ವಿ ಅಂದರೆ ಮುಖಾಮುಖಿ ಹೊಡ್ಕೊಂಡ್ಬಿಡ್ತೀವಿ. ತುಂಬ ಅಂದರೆ ತುಂಬ ಕಷ್ಟ ಆಯಿತು ಇದು ಗೇಮು. ಆಡಲೇಬೇಕು, ಬಿಡಬಾರ್ದು ಅಂದ್ಕೊಂಡು ಆಡಿದ್ದೀನಿ. ಹಿಂಗೋ ಗಾಡ್ ಗ್ರೇಸ್ ಕಂಪ್ಲೀಟ್ ಮಾಡಿದೆ ನಾನು ಈ ಗೇಮ್ನ. ತುಂಬ ಖುಷಿ ಆಯಿತು. ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಗೇಮ್ ಬರುತ್ತೆ, ಟೈಯರು. ಅದ್ರಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟೆ, ಅದೊಂದು ಬೇಜಾರಾಯಿತು ಅಷ್ಟೇ. ನೋಡಿ ಇದು ಕೆಳಗಡೆ ನಿಂತ್ಕೊಂಡು ಎಲ್ಲರೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಅಂತೂ ಸಖತ್ ಎನ್ಕರೇಜ್ ಮಾಡಿದ್ರು. ನನ್ನ ಕೈಲಂತೂ ಆಗಿಲ್ಲ, ಯಾರೂ ಟ್ರೈ ಮಾಡಿಲ್ಲ, ನೀನಾದರೂ ಕಂಪ್ಲೀಟ್ ಮಾಡು, ಗೇಮ್ನ ಕಂಪ್ಲೀಟ್ ಮಾಡು, ಹುಷಾರಾಗಿ ಆಡು ಅಂದ್ಕೊಂಡು ಎಲ್ಲ ಎನ್ಕರೇಜ್ ಮಾಡ್ತಾಯಿದ್ರು. ಅದೊಂದು ಎನ್ಕರೇಜ್ ನಮ್ಮನ್ನ ಇನ್ನೂ ಎನರ್ಜಿ ಬೂಸ್ಟ್ ಮಾಡ್ತಾಯಿತ್ತು. ಎಸ್ ಮಾಡಬೇಕು ಅನ್ನೋದು. ಆ್ಯಂಡ್ ನೋಡಿ ಇದೇ ಲಾಸ್ಟ್ ಗೇಮು. ಇದನ್ನು ಅರ್ಧ ರೀಚ್ ಆಗ್ತೀನಿ, ಬಟ್ ಅನ್ಫಾರ್ಚುನೇಟ್ಲಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ನನಗೆ. ಅದೊಂದು ತುಂಬ ಬೇಜಾರು ಅನ್ನಿಸ್ತು ನನಗೆ.
ಆಡ್ತಾ ಆಡ್ತಾ ನೋಡಿ 3ರಿಂದ 4ನೇದಕ್ಕೇನೋ ಬರ್ತೀನಿ. ಬಂದ ಮೇಲೆ ಅಲ್ಲಿ ರೌಂಡ್ ಆಗಿಬಿಡುತ್ತೆ. ನನಗೆ ಅಂತ ನಮ್ಮ ಸೇಫ್ಟಿಗೆ ಒಂದು ಕೇಬಲ್ ಕೊಟ್ಟಿರ್ತಾರಲ್ಲ, ಅದು ಮೂವ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅಲ್ಲಿ ಕಷ್ಟ ಆಯಿತು ನನಗೆ ತುಂಬ. ನನಗಿಲ್ಲಿ ಹೇಳ್ಕೊಳಕ್ಕೂ ಕೂಡ ಬೇಜಾರು ಅನ್ನಿಸ್ತಿದೆ, ನಂಗೆ ಅದು ಕಂಪ್ಲೀಟ್ ಮಾಡಿಲ್ಲ ಅಂತ. ಯಾಕಂದರೆ ನಾನು ಗೇಮ್ನ ತುಂಬ ಇಷ್ಟಪಡ್ತೀನಿ. ನೋಡಿ ಅಲ್ಲಿ ರೌಂಡ್ ಆಗೋಗ್ಬಿಡ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಕ್ಕಾಗೋದಿಲ್ಲ, ರೌಂಡ್ ಆಗಬಾರ್ದಿತ್ತು. ಆ ಕೇಬಲ್ ಮೂವ್ ಆಗಿದ್ದರೆ ಇದನ್ನು ಕಂಪ್ಲೀಟ್ ಮಾಡ್ಬೋದಿತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾದೇಶ್ವರಂ ಬೆಟ್ಟಕ್ಕೆ. ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಬಾಯ್.